ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಮುಂದೆ ಒಂದು ಬ್ರೇಕ್ಫಾಸ್ಟ್ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಇವತ್ತು ನಾನು ಮಾಡುವಂಥ ಈ ಬ್ರೇಕ್ಫಾಸ್ಟ್ ರೆಸಿಪಿ ಒಂದು ಆಲೂಗೆಡ್ಡೆ ಮತ್ತು ಈ ಸೋಜಿ ಅಂದರೆ ಈ ರವೆಯನ್ನು ಬಳಸಿ ಮಾಡುವಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ. ತುಂಬಾ ಟೇಸ್ಟಿಯಾಗಿರ್ತದೆ. ಇದನ್ನು ಮಾಡಲಿಕ್ಕೆ ನಾವು ಯಾವುದೆಲ್ಲ ಇಂಗ್ರೀಡಿಯೆಂಟ್ಸ್ ಬಳಸ್ತೇವೆ ಅಂತೇಳಿ ನಾನು ಇವಾಗ ನಿಮಗೆ ತೋರಿಸ್ತೇನೆ. ನೋಡಿ, ನಾನಿಲ್ಲಿ ಒಂದು ನೀರುಳ್ಳಿಯನ್ನು ಕಟ್ ಮಾಡಿ ತಗೊಂಡಿದ್ದೇನೆ. ಇದನ್ನು ಇವಾಗ ಮಿಕ್ಸಿ ಜಾರ್ ಒಳಗಡೆ ಹಾಕೊಳ್ತಿದ್ದೇನೆ. ಅದೇ ರೀತಿ 3 ಹಸಿಮೆಣಸಿನಕಾಯಿಯನ್ನು ನೋಡಿ ಉದ್ದಕ್ಕೆ ಸಿಕ್ಕು ತಗೊಂಡಿದ್ದೇನೆ. ಅದನ್ನು ಕೂಡ ಈ ಮಿಕ್ಸಿ ಜಾರಿಗೆ ಹಾಕೊಳ್ತಿದ್ದೇನೆ. ಅದೇ ರೀತಿ ಬೆಳ್ಳುಳ್ಳಿ ಒಂದು 3-4 ಎಸಲು ಬೆಳ್ಳುಳ್ಳಿ ತಗೊಳ್ಬೇಕು. ಅದೇ ರೀತಿ ನೋಡಿ, ಇಲ್ಲಿ ಒಂದು 2 ಬಟಾಟೆಯನ್ನು ನಾನು ಕಟ್ ಮಾಡಿ ತಗೊಂಡಿದ್ದೇನೆ. ಅದನ್ನು ಕೂಡ ನಾವು ಈಗ ಮಿಕ್ಸಿ ಜಾರಿಗೆ ಹಾಕಿಲ್ವ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿಕೊಳ್ತಿದ್ದೇನೆ. ನೋಡಿ, ಇಲ್ಲಿ 1 ಕಪ್ ಆಗುವಷ್ಟು ಸೋಜಿ ಅಂದರೆ ಈ ಬಾಂಬೆ ರವೆಯನ್ನು ತಗೊಂಡಿದ್ದೇನೆ. ಇವಾಗ ಇದನ್ನು ಕೂಡ ನಾವು ಮಿಕ್ಸಿ ಜಾರಿಗೆ ಹಾಕಿಲ್ವ. ಇವಾಗ ಇದಕ್ಕೆ ನೀರನ್ನು ಸೇರಿಸಿಕೊಂಡು ನಾವಿದನ್ನು ಗ್ರೈಂಡ್ ಮಾಡಿಕೊಳ್ಬೇಕು. ನೋಡಿ, ನಾನಿವಾಗ ಇಲ್ಲಿ ಒಂದು ಬಂಡಲೆಯನ್ನು ಬಿಸಿಯಾಗಿ ಇಡ್ತಿದ್ದೇನೆ. ಇವಾಗ ಅದಕ್ಕೆ ಸ್ವಲ್ಪ 1-2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿಲ್ವ. ನೋಡಿ, ಇವಾಗ ಎಣ್ಣೆ ಬಿಸಿಯಾಗಿದೆ. ನಾನೊಂದು ಅರ್ಧ ಚಮಚ ಆಗುವಷ್ಟು ಜೀರಿಗೆ ಕಾಳನ್ನು ಇದಕ್ಕೆ ಹಾಕಿಳ್ತಿದ್ದೇನೆ. ಅರ್ಧ ಚಮಚ ಓಂಕಾಳು, ಸ್ವಲ್ಪ ಅರಶಿನ ಪುಡಿ ಹಾಕಿಲ್ವ, ಒಂದು ಅರ್ಧ ಚಮಚ, 1/4 ಚಮಚ, ಒಂದು ಅರ್ಧ ಚಮಚ ಆಗುವಷ್ಟು ಕಾಳು ಮೆಣಸಿನ ಹುಡಿ ಅಂತ ತಗೊಂಡಿದ್ದೇನೆ. ಒಂದು ಟೀ ಸ್ಪೂನ್ ಆಗುವಷ್ಟು ಕೆಂಪು ಮೆಣಸಿನ ಹುಡಿ, ನಾವಾಗ ಗ್ರೈಂಡ್ ಮಾಡಿದಂತಹ ಈ ಸೋಜಿ ಬಟಾಟೆ ಇದನ್ನೆಲ್ಲ ಇದಕ್ಕೆ ಸೇರಿಸಿಕೊಳ್ಳಬೇಕು. ಇವಾಗ ಇದನ್ನು ನಾವು ಚೆನ್ನಾಗಿ ಗಟ್ಟಿಯಾಗುವವರೆಗೆ ಚೆನ್ನಾಗಿ ಕಲಸಿಕೊಳ್ಬೇಕು. ನಮಗೆ ಗಟ್ಟಿ ಪಾಕ ಬರಬೇಕು. ನೋಡಿ, ಇವಾಗ ನಾನು ಅದನ್ನು ಒಲೆಯಿಂದ ಕೆಳಗೆ ಇಳಿಸಿಕೊಂಡಿದ್ದೇನೆ. ನೋಡಿ, ಎಷ್ಟು ಗಟ್ಟಿಯಾಗಿದೆ ನೋಡಿ. ಇವಾಗ ನಾವು ಇದನ್ನು ಇನ್ನು ತಣಿಲಿಕ್ಕೆ ಬಿಡಬೇಕು. ಚೆನ್ನಾಗಿ ತಣಿದ ನಂತರ ಇದನ್ನು ನಾವು ಉಂಡೆ ಕಟ್ಟಿಕೊಂಡು ನಂತರ ಇದರ ರೆಸಿಪಿಯನ್ನು ಮಾಡುವಂಥದ್ದು. ಇದನ್ನು ಸ್ವಲ್ಪ ಹೊತ್ತು ಹಾಗೆ ತಣಿಲಿಕ್ಕೆ ಬಿಡುವ. ನೋಡಿ, ಈ ಹಂತದಲ್ಲಿ ನಾನು ಇದಕ್ಕೆ ಸ್ವಲ್ಪ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿಕೊಳ್ತಿದ್ದೇನೆ. ಸೇರಿಸಿಕೊಂಡು ಚೆನ್ನಾಗಿ ಮಿಶ್ರಣ ಮಾಡಿಕೊಳ್ಳುವ. ನೋಡಿ, ಮಿಶ್ರಣ ಈಗ ಆಲ್ಮೋಸ್ಟ್ ತಣಿದಿದೆ. ಇವಾಗ ನಾನು ಇದಕ್ಕೆ ಒಂದು ಅರ್ಧ ಹೋಳಾಗುವಷ್ಟು ಲಿಂಬೆ ರಸವನ್ನು ಹಿಂಡಿಕೊಳ್ತಿದ್ದೇನೆ. ನೀವು ಇದನ್ನಾಗ ಈ ಮಸಾಲೆ ಎಲ್ಲ ಪ್ರಿಪೇರ್ ಮಾಡುವಾಗ ಬೇಕಿದ್ದರೆ ಹಾಕಿಕೊಳ್ಬೋದು. ನಾನು ಇವಾಗ ಸೇರಿಸಿಕೊಳ್ತಿದ್ದೇನೆ.
ಇವಾಗ ಇದರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಅಲ್ವಾ. ನೋಡಿ, ನಾನು ಇವಾಗ ಚಪಾತಿ ಮಣೆಗೆ ಎಣ್ಣೆಯನ್ನು ಸವರಿಕೊಂಡಿದ್ದೇನೆ ನೋಡಿ. ಇವಾಗ ಈ ರೀತಿಯಾಗಿ ಈಗ ಇದನ್ನು ನಾವು ಚೆನ್ನಾಗಿ ಲಟ್ಟಿಸಿಕೊಳ್ಬೇಕು. ತುಂಬ ತೆಲುವು ಬೇಡ, ಒಂದು ಮೀಡಿಯಮ್ ದಪ್ಪದ ರೀತಿಯಲ್ಲಿ ಲಟ್ಟಿಸಿಕೊಳ್ಳುವ ನೋಡಿ. ಈಗ ಇದನ್ನು ಈ ರೀತಿಯಾಗಿ ಲಟ್ಟಿಸಿಕೊಂಡಿದ್ದೇನೆ. ಈಗ ಅದನ್ನು ನಾವು ಕಟ್ ಮಾಡಿಕೊಳ್ಬೇಕು ನೋಡಿ. ಈ ರೀತಿಯಾಗಿ ಚಾಕುವಿನ ಸಹಾಯದಿಂದ ಕಟ್ ಮಾಡಿಕೊಂಡು ನಿಮಗೆ ಬೇಕಾದ ಆಕಾರಕ್ಕೆ ಕಟ್ ಮಾಡಿಕೊಂಡು ನೋಡಿ, ಈ ರೀತಿಯಾಗಿ ಪೀಸ್ಗಳಾಗಿ ಮಾಡಿಕೊಳ್ಬೇಕು ನೋಡಿ. ಇವಾಗ ನಾನೊಂದು ಕಾವಲಿಯನ್ನು ಇಟ್ಟು, ಕಾವಲಿ ಅಥವಾ ತಾವೆಯನ್ನು ತಗೊಳ್ಳಿ, ಇದರಲ್ಲಿ ಎಣ್ಣೆ ಹಾಕಿಕೊಂಡಿದ್ದೇನೆ ನೋಡಿ. ಇವಾಗ ಎಣ್ಣೆ ಬಿಸಿ ಆಗಿದೆ. ಇವಾಗ ನೋಡಿ, ಈ ರೀತಿಯಾಗಿ ಪೀಸ್ ಮಾಡಿಕೊಂಡು ಇದನ್ನು ಎಣ್ಣೆಯಲ್ಲಿ ಈ ರೀತಿಯಾಗಿ ಹಾಕಿಕೊಳ್ಬೇಕು. ನೋಡಿ, ಇವಾಗ ಅದನ್ನು ಎಣ್ಣೆಯಲ್ಲಿ ಬೇಯಿಸಿಕೊಳ್ಳುವಾಗ ಒಂದು ಭಾಗವನ್ನು ಚೆನ್ನಾಗಿ ಫ್ರೈ ಆದ ನಂತರ ನೋಡಿ, ಈ ರೀತಿಯಾಗಿ ಅದನ್ನು ನಾವು ತಿರುವಿ ಹಾಕಿಕೊಳ್ಬೇಕು. ನೋಡಿ, ಇವಾಗ ಫ್ರೈ ಆಗಿದೆ ನೋಡಿ. ಎರಡು ಬದಿ ಕೂಡ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ. ಇವಾಗ ಅದನ್ನು ನಾವು ಎಣ್ಣೆಯಿಂದ ತೆಗೆಯುವ. ನಮ್ಮ ರವೆ ಮತ್ತು ಆಲೂಗಡ್ಡೆಯ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ತಯಾರಾಗಿದೆ ನೋಡಿ. ಯಾವ ರೀತಿಯಾಗಿ ಬಂದಿದೆ ಅಂತ ನೋಡ್ಬೋದು ನೋಡಿ. ಹೊರಭಾಗದಲ್ಲಿ ಕ್ರಿಸ್ಪಿಯಾಗಿ, ಒಳಭಾಗದಲ್ಲಿ ಸಾಫ್ಟ್ ಆಗಿ ಬಂದಿದೆ ನೋಡಿ. ತುಂಬಾ ಒಂದು ಸೂಪರ್ ಆಗಿರುವಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ನೋಡಿ. ಇವಾಗ ನಾವು ಹೇಗಾಗಿದೆ ಅಂತೇಳಿ ಟೇಸ್ಟ್ ನೋಡುವ. ಸೂಪರ್ ಆಗಿದೆ. ಇದನ್ನು ನೀವು ಚಟ್ನಿ ಅಥವಾ ಸಾಂಬಾರು ಜೊತೆ ಕೂಡ ಟ್ರೈ ಮಾಡ್ಬೋದು. ತುಂಬಾ ಟೇಸ್ಟ್ ಆಗಿರ್ತದೆ. ನೋಡಿದ್ರಲ್ಲ, ಆಲೂಗೆಡ್ಡೆ ಮತ್ತು ಈ ಸೋಜಿಯನ್ನು ಬಳಸಿ ಒಂದು ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ತಯಾರಿಸುವಂಥದ್ದು. ಇದು ತುಂಬಾ ಟೇಸ್ಟ್ ಕೂಡ ಆಗಿರ್ತದೆ. ಹಾಗೆ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾದರೂ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಕೊನೆಗೊಳಿಸ್ತಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ನಿಮ್ಮೆಲ್ಲರನ್ನು ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಅಲ್ಲಿಯವರೆಗೆ ಎಲ್ಲರಿಗೂ ನಮಸ್ಕಾರ.